ಬಸವ ತಂದೆಯನ್ನು ಸ್ಮರಿಸುತ್ತಾ ಇಂದಿನ ಈ ಸಮಾರಂಭ ಧರ್ಮಗುರು ಬಸವ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ನಾವು ಇದೀಗ ತಾನೇ ಆರಂಭಿಸುತ್ತಿದ್ದೇವೆ. ಈ ಸಂದರ್ಭದೊಳಗೆ ಸ್ವಾಗತಪರವಾಗಿರುವಂಥ ಒಂದೆರಡು ನುಡಿಗಳನ್ನು, ಮುಖ್ಯ ಅತಿಥಿಗಳನ್ನು ಕುರಿತು ಒಂದೆರಡು ಪರಿಚಯಾತ್ಮಕವಾಗಿರುವಂಥ ಮಾತುಗಳನ್ನು ನಾನು ಆಡಲಿಕ್ಕೆ ಇಲ್ಲಿ ನಿಂತಿದ್ದೇನೆ. ತಮಗೆಲ್ಲ ತಿಳಿದಿರುವಂತೆ ಬಸವ ಕೇಂದ್ರ ಅನ್ನುವಂಥದ್ದು ನಮಗೆ ಅರಿಯದಂತೆಯೇ 29 ವರ್ಷಗಳನ್ನು ನಾವು ಕಳೆದ್ವಿ. ಇವತ್ತು ನಿನ್ನೆ ಅಂತ ಅನಿಸಿರುವಂಥ ಈ ಕಾರ್ಯಕ್ರಮ ಎಂತಹ ಸುಕೃತ ಪುಣ್ಯ ಅಂತ ನಮ್ಮದು ಅಂತ ಅದನ್ನು ನಂಬುವುದಾದ್ರೆ, ಸುಕೃತ ಹಿಂದಿಂದು ಅಂತ ನಾವು ನಂಬುವುದಾದ್ರೆ, ಈ ಮಾತು ನನಗೆ ಯಾಕೆ ನೆನಪಾಗ್ತದೆ ಅಂತಂದ್ರೆ, ಇದೇ ವೇದಿಕೆ ಮೇಲಿನ ಈ ಬಸವ ಕೇಂದ್ರ ಸ್ಥಾಪಿತ ಆಯಿತು. ಬಹಳ ದೊಡ್ಡ ಪ್ರಮಾಣದೊಳಗೆ ಗುಳೇದು ಗುಡ್ಡದೊಳಗೆ ಯಾವುದೇ ಕಾರ್ಯಕ್ರಮ ನಡೀಲಿ, ಅದು ಯಾವುದೇ ಸಮಾಜದ್ದಾಗಿರಲಿ, ಯಾವುದೇ ಮಠದ್ದಾಗಿರಲಿ, ಯಾವುದೇ ಸಂಘ ಸಂಸ್ಥೆ ಆಗಿರಲಿ, ಅಭೂತಪೂರ್ವವಾಗಿರುವಂತಹ ಕಾರ್ಯಕ್ರಮಗಳು ಈ ಗುಳೇದು ಗುಡ್ಡದೊಳಗೆ ಆಗಿ ಹೋಗ್ಯಾವ. ನನ್ನ ವಯಸ್ಸಿನವರಿಗೆ ಎಲ್ಲರಿಗೂ ನೆನಪಿರುವಂಥ ರೀತಿಯೊಳಗೆ ಗುಳೇದು ಗುಡ್ಡದೊಳಗೆ 2 ಕಾರ್ಯಕ್ರಮಗಳು ಎಂದಿಗೂ ಮರೆಯದೇ ಇರುವಂತಹ ಕಾರ್ಯಕ್ರಮಗಳನ್ನು ನೆನಪಿಸಿಕೊಳ್ಳೋದಾದ್ರೆ, ಮುರುಘಾ ಮಠದೊಳಗೆ 1980ನೇ ಇಸವಿಯಲ್ಲಿ ಮಾಡಿರುವಂತಹ ಇಳಕಲ್ಲಿನ ವಿಜಯ ಮಹಾಂತೇಶ್ವರ ಸ್ವಾಮಿಗಳವರ ಆ ಕಾರ್ಯಕ್ರಮದ ಸಂದರ್ಭದೊಳಗೆ ಮಾಡಿರುವಂತಹ ಕಾರ್ಯಕ್ರಮ ಒಂದು ಅತ್ಯಪೂರ್ವವಾಗಿರುವಂಥದ್ದು. ಇಲ್ಲಿರುವಂಥವ್ರು ಎಲ್ಲರೂ ನಮ್ಮ ರಾಜನಾಳ್ ಸರ್ ಬಂದಾರ ಅಂದ್ರೆ ಇವೆಲ್ಲ ನಮ್ಮ ಈ ಸಂಸ್ಥೆ ಗುಳೇದು ಗುಡ್ಡದ ಈ ಪಳಿಯುಳಿಕೆಗಳು ಒಂದು ರೀತಿಯೊಳಗೆ ಅಥವಾ ಒಂದಿಷ್ಟು ಶಾಸನಗಳಿದ್ದಂಗೆ ಅಂತಹ ಕಾರ್ಯಕ್ರಮ ಸುಮ್ಮನೆ ನಿಮಗೆ ನೆನಪು ಮಾಡಿಕೊಡ್ತೀನಿ. ನಾನು ಈ ಕಾರ್ಯಕ್ರಮದ ಘನತೆಯನ್ನು ಕುರಿತು ಮಾತನಾಡುವಂಥ ಸಂದರ್ಭದೊಳಗೆ ನಮ್ಮ ಹಿನ್ನೆಲೆಯನ್ನು ಹೇಳಬೇಕಾಗ್ತದೆ. ಸುಮಾರು 15-16 ಸೌಂಡ್ ಬಾಕ್ಸ್ಗಳನ್ನು ಹಚ್ಚಿ ಸೈಕಲ್ ಮೇಲೆ ಇಟ್ಟು ಪ್ರಭಾತ್ ಪೇರಿ ಹೊರಟ್ರೆ ಈ ಚೌಬಾಜಾರದನ್ನ ಮುಂದಿರುವಂತಹ ಜನ ಅಲ್ಲಿ ಸಿಲ್ವಂತರ ಸರಾಬ್ ಬಜಾರ್ದಂತಲ್ಲಿರುವಂತಹ ಜನಗಳನ್ನು ನಾವು ನೋಡ್ಬೋದಾಗಿತ್ತು. ಇಂತಹ ಅತ್ಯಂತ ದೊಡ್ಡದಾಗಿರುವಂಥದ್ದು ಇದು ಹರದೋಳಿನಿಂದ ಹಿಡ್ಕೊಂಡು ಬದಾಮಿ ನಾಕಾದವರೆಗಿರುವಂತಹ ಎಲ್ಲ ಸಮಗ್ರವಾಗಿರುವಂತಹ ಜನ ಇದರೊಳಗೆ ಭಾಗವಹಿಸಿತ್ತು. ಇಂತಹ ಅನೇಕ ಕಾರ್ಯಕ್ರಮಗಳ ಮಧ್ಯದೊಳಗೆ 1996-97 ಇಸ್ವಿಯೊಳಗೆ ಈ ಬಸವ ಕೇಂದ್ರ ಅನ್ನುವಂಥದ್ದು ಸ್ಥಾಪಿತ ಅಥವಾ ಇದನ್ನು ನಾವು ತೆರೆದು ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ. ನಾ ಈಗ ತಾನೇ ಹೇಳಿದ್ನೆಲ್ಲ ನನಗೆ ಭಾಳ ಸಂತೋಷ ಅನಿಸ್ತದೆ. ಯಾಕಂತಂದ್ರೆ ಅಂದಿನಿಂದ ಅನುಚಾನವಾಗಿ ನಾವು ನೆನೆಸಿಕೊಳ್ಳಬೇಕಾದಂಥ 2 ಹೆಸರುಗಳದಾವೆ. ಒಂದು, ಇದರೊಳಗೆ ಅಧ್ಯಕ್ಷೋ ಅತಿಥಿಯೋ ಅಥವಾ ಇಂಥ ಮುಖ್ಯವಾಗಿರುವಂಥ ಸ್ಥಾನಗಳಲ್ಲಿ ನಮ್ಮ ಸಾಹೇಬರಂತ ಕರೆಸಿಕೊಳ್ಳುವಂತಹ ಹೊಳಪಲ್ಲೆ ಸಾಹೇಬರು ಆವಾಗಿನಿಂದನೂ ಕೂಡ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತರು. ಈ ಕಾರ್ಯಕ್ರಮದ ಯುವಕ ಆಗಿ ಬಹುಶಃ ಅವರ ಮದುವೆಯಾದಿ ಸುಮಾರು 1 ವರ್ಷದೊಳಗನ ಈ ಬಸವ ಕೇಂದ್ರಕ್ಕೆ ಒಳಗೆ ಬಂದಂತಹ ನಮ್ಮ ಮುರುಗೇಶ್ ಶೇಖ್ ಅವರು ಇವತ್ತಿನವರೆಗೂ ಕೂಡ ಸಂಚಾಲಕರಾಗಿ ಬಿಟ್ಟು ಬಿಡದನ ನೀವು ಲಕ್ಷ್ಯ ಹಾಕಬೇಕು. 29 ವರ್ಷಗಳವರೆಗೆ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿ ವರ್ಷಕ್ಕೆ 1 ಕಾರ್ಯಕ್ರಮವನ್ನು, ತಿಂಗಳಿಗೆ 1ರಂತೆ ವರ್ಷಕ್ಕೆ 12 ಕಾರ್ಯಕ್ರಮಗಳನ್ನು ಮಾಡೋದೇ ನಮ್ಗೆ ರಗಡಾಗಿರುವಂತಹ ಸಂದರ್ಭದೊಳಗೆ 1 ವರ್ಷಕ್ಕೆ 52 ಕಾರ್ಯಕ್ರಮಗಳನ್ನು ಅಥವಾ ಪ್ರತಿ ಶನಿವಾರಕ್ಕೆ ಒಂದು ಮಹಾಮನಿಯನ್ನು ಮಾಡುವಂತಹ ಇದು ಸಣ್ಣದಾದಂಥ ಮಾತಲ್ಲ ಅನ್ನುವಂಥ ಮಾತನ್ನು ನಾವು ಗಮನಿಸಬೇಕು. ನಮಗೊಂದು ಸಂದರ್ಭ ಇತ್ತು. ಏನಂದ್ರೆ ನಾವು ಯಾವ ಸಂದರ್ಭದಲ್ಲೂ ಕೂಡ ಪ್ರಚಾರಕ್ಕೆ ಹೋಗಲಿಲ್ಲ, ಪ್ರಚಾರ ಮಾಡಿಕೊಳ್ಬೇಕು ಅಂತ ಆಗಲಿಲ್ಲ. ಇದು ಎಲ್ಲರಿಗೂ ಗೊತ್ತದ. ಇಂತಹ ಸಂದರ್ಭದೊಳಗೆ ನಮ್ಮ ಮಲ್ಲಿಕಾರ್ಜುನ ರಾಜನಾಳ್ ಇರ್ಬೋದು, ಗಂಟೇರಿ ಇರ್ಬೋದು, ಎಂಡಿಗೇರಿ ಈ ಪತ್ರಿಕಾ ಮಿತ್ರ ಏನದಾರಲ್ಲ, ಇವತ್ತು ಅವ್ರು ನಮ್ಮ ಸಂಘದ ಸದಸ್ಯರಷ್ಟೇ ಅಲ್ಲ, ನಮ್ಮ ಕುಟುಂಬದ ಸದಸ್ಯರು ಕೂಡ ಆಗುವಂಥ ರೀತಿಯೊಳಗೆ ನಾವು ಬಯಸದೇ ಇದ್ದರೂ ಕೂಡ ಅವರು ಬಂದು ಇದಕ್ಕೆ ಒಂದು ರೀತಿಯೊಳಗೆ ವಿಸ್ತೃತವಾಗಿರುವಂಥ ರೂಪವನ್ನು ಅವರು ಕೊಟ್ಟದ್ದುಂಟು. ಹೀಗಾಗಿ ಈ ಬಸವ ಕೇಂದ್ರ ಈಗ ಹೇಗೆ ಪತ್ರಿಕೆಯಲ್ಲಿ ಇತ್ತೀಚೆಗೆ ಹೆಚ್ಚೆಚ್ಚು ಸುದ್ದಿ ಬರಕತ್ತದ, ಅದಕ್ಕಿಂತ ಹೆಚ್ಚಾಗಿ ನನಗನಿಸಿದ ಮಟ್ಟಿಗೆ ಗುಳೇದು ಗುಡ್ಡದ ಮನೆಗಳಲ್ಲಿ ತನ್ನ ಹೆಸರನ್ನು ಉಳಿಸಿಕೊಂಡದ ಅನ್ನುವಂಥದ್ದು ನನಗೆ ಬಹಳಷ್ಟು ಹೆಮ್ಮೆಯನ್ನು, ನನಗೆ ನಿಜವಾದ ಕೂಡ ಭಾಳಷ್ಟು ಹೆಮ್ಮೆ. ಇದನ್ನು ನಡೆಸಿಕೊಟ್ಟಂಥವ್ರೊಳಗೆ ಪೂರ್ವದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅವರು ಅಂದಾನಪ್ಪನವರು ಮುರುಡಿ ಆಗಿರ್ಬೋದು, ಹೊಳಪಲ್ಲೆ ಸಾಹೇಬರಾಗಿರ್ಬೋದು, ನಮ್ಮ ರಾಜನಾಳ್ ಸರ್ ಆಗಿರ್ಬೋದು, ಬಸವರಾಜ ಪಟ್ಟದಾರಿ ಮಹಾಸ್ವಾಮಿಗಳಾಗಿರಬಹುದು, ಇವರು ಇದಕ್ಕೆ ಆಗಮಿಸಿ ಮೊಟ್ಟ ಮೊದಲನೇದಾಗಿ ಆ ಪ್ರಾರಂಭದ ವಚನದ ಆ ಚಿಂತನೆಗಳನ್ನು ಅವರು ಮಾಡಿಕೊಡುವಂತಹ ರೂಢಿಯನ್ನು ನಮಗೆ ಹಾಕಿಕೊಟ್ರು.
ಇದು ನಮ್ಗೆ ಕಾಯ್ದಿಟ್ಟ ನಿಧಿ ನಮ್ಮ ರಾಜನಾಳ್ ಸರ್. ಅವ್ರು ನಮ್ಗೆ ಕಾಯ್ದಿಟ್ಟ ನಿಧಿ, ನಾವು ಯಾವಾಗ ಕರಿತೀವಿ ಅವಾಗ ಬರ್ತಾರೆ, ನಮ್ಮ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಹೀಗಾಗಿ ಇದಕ್ಕೆ ನಮ್ಮ ಸಮಸ್ತರು, ನಾವು ಅವರು ಇವರು ಅಂತ ಹೇಳಂಗಿಲ್ಲ, ಈ ಗುಳೇದಗುಡ್ಡದ ಎಲ್ಲ ಜನಗಳು ಕೂಡಿಕೊಂಡು ನಮ್ಗೆ ಕಾರ್ಯಕ್ರಮ ಕೊಟ್ಟರು. ಇವತ್ತು ನನಗೆ ನಮ್ಮ ಅತಿಥಿಗಳಿಗೆ ನಮ್ಮ ಬಡಾಯಿ ಭಾಳ ತೋರ್ಸೋಕಂತ ನನ್ನ ಮನಸ್ಸಿನಾಗೆ ಇತ್ತು. ತುಂಬಿ ತುಳುಕುವಂತಹ ಸಭಾ ನಮ್ಮ ಕಂಗಳ ಸರಿಗೆ ತೋರಿಸ್ಬೇಕಂತಿತ್ತು. ಎಲ್ಲ ಕಡೆ ಲಗ್ನಕ್ಕೆ ಹಂಚಿಕೊಂಡಂಥ ಮನೆ ಪಾಲ್ವಾಟನೆ ಆದಮ್ಯಾಗ ದೊಡ್ಡದಂಥ ಮನೆ ಹ್ಯಾಂಗೆ ಒಂದು ಕೋಲಿ ಆಗ್ತದೆ, ಹಂಗೆ ಇವತ್ತು ಆ ಕಡೆಗೆ ಲಗ್ನ, ಈ ಕಡೆಗೆ ಆ ಮನೆಯ ಪ್ರವೇಶ, ಇಂತಹ ಸಭೆ ಸಮಾರಂಭ. ಹೀಗಾಗಿ ಆದರೂ ಕೂಡ ಇಲ್ಲಿರುವಂಥವೆಲ್ಲ ಗಟ್ಟಿ ಕಾಳುಗಳು ಅಂತ ನಾನು ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಬಂದಂತಹ ಜನ ಇದು. ಹಲವಾರು ಗುರುತು ಪರಿಚಯದೊಳಗೆ ಅಂತಹ ಕಾರ್ಯಕ್ರಮಗಳ ಮಧ್ಯದಲ್ಲೂ ಕೂಡ ತಾವೆಲ್ಲ ಬಂದಿರಲ್ಲ. ಅದಕ್ಕೆ ನಾನು ಔಪಚಾರಿಕತೆಯನ್ನು ಮೀರಿ, ಸಭಾ ಒಂದು ರೀತಿಯೊಳಗೆ ಇದನ್ನು ಮೀರಿ ನಾನು ಮೊದಲು ತಮಗೆಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇದೇನು ರೀ ಅನ್ನಬಹುದು ನೀವು, ವೇದಿಕೆ ಮೇಲೆ ಗಣ್ಯ ಮಾರನ್ನು ಸ್ವಾಗತ ಮಾಡಲಾರ್ದನ್ನ ಜನರಿಗೆ ಮಾಡಲಾರ. ಹೌದು, ಆಧಾರ ಸ್ತಂಭಗಳಾಗಿರುವಂತಹ ತಾವು, ಇದಕ್ಕೆ ಉತ್ತೇಜನ ಕೊಡುವಂತಹ ತಾವು ಯಾವತ್ತಿಗೂ ಕೂಡ ನಮಗೆ ಅತ್ಯಂತ ಸ್ಮರಣಾರ್ಹರು ಅನ್ನುವಂಥ ರೀತಿಯೊಳಗೆ ನಮ್ಮ ಕೂಡ ಪ್ರತಿ ಸಾರಿನೂ ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕು ಅಂತ ತಿಳ್ಕೊಂಡು ಸ್ಥಳೀಯ ಅಕ್ಕ ಮಹಾದೇವಿ ಮಂದಿರದ ಶರಣಮ್ಮ ತಾಯಿಯವ್ರನ್ನ ಕೇಳಿಕೊಂಡಂತಹ ಸಂದರ್ಭದಲ್ಲಿ ಅವರು ಪ್ರತಿ ವರ್ಷವೂ ಕೂಡ ಅತ್ಯಂತ ಪ್ರೀತಿಯಿಂದ ಆಗಮಿಸ್ತಾರೆ. ಇದನ್ನು ಕೂಡ ಹೇಗಂತಂದ್ರೆ ನಾವು ಉಳಿದವರಂತೆ ಹೋಗಿ ಮಾಡಿ ಅಂತಲ್ಲ, ನಾವು ಯಾರಾದರೂ ಕೂಡ ಹೋಗಿ ಹಿಂಗೆ ಬರಬೇಕ್ರಿ ಅಂತಂದರೆ ನೀವೇನು ಖರೀದಬೇಕಾಗಿಲ್ಲ, ನಮ್ಮ ಬಳಗ ಕರ್ಕೊಂಡು ನಾವು ಬರ್ತೀವಿ ಅಂತ ಅವ್ರು ಹೇಳಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಡ್ತಾರೆ. ಈ ಶರಣ ಧರ್ಮದೊಳಗೆ, ಈ ಶರಣ ಲೋಕದೊಳಗೆ ಎರಡು ಕಣ್ಣುಗಳು, ಒಂದು ಅಣ್ಣ ಬಸವಣ್ಣನಾದ್ರೆ ಇನ್ನೊಂದು ಅಕ್ಕ ಮಹಾದೇವಿ. ನೀವು ಏನಾರ ಕರೆಸ್ಕೋಬಹುದು, ಏನಾರು ಉಪಾಧಿಗಳನ್ನು ಹೇಳಬಹುದು, ನಿಮ್ಮನ್ನು ಹೊಗಳಲಿಕ್ಕೆ ಇಂದ್ರ ಚಂದ್ರ ಕರ್ಣ ದದೀಚ್ ಅಂತ ಹೊಗಳಬಹುದು. ಆದರೆ ಸಂಬಂಧವಾಚಿ ಪದ ಏನಿದೆಯಲ್ಲ, ಈ ಕರುಳಿನ ಪದ ಏನಿದೆಯಲ್ಲ, ಅಕ್ಕ, ಅಣ್ಣ, ತಮ್ಮ, ಕಾಕ, ಬಪ್ಪ, ಬೊಮ್ಮ ಅನ್ನುವಂಥ ಈ ಶಬ್ದಗಳನ್ನು ಈ ನಾಡಿಗೆ ಕೊಟ್ಟಂಥವರು ಶರಣರು. ಅಂತಹ ಪರಂಪರೆಯೊಳಗೆ ಬಸವಣ್ಣ ನಮಗೆಲ್ಲರಿಗೂ ಅಣ್ಣನಾದ. ಒಂದು ಕಡೆ ಇಡೋಣ, ಲಿಂಗಾಯತ ಶರಣ ಆ ಧರ್ಮ ಸಂಸ್ಥಾಪಕರು ಇವನು ಹೊರತುಪಡಿಸಿದರೂ ಕೂಡ ಒಪ್ಪಿಕೊಳ್ಳದೇ ಇರಲಿ, ಬಸವಣ್ಣವ್ರನ್ನ ಮಾತ್ರ ನಾವು ಅಣ್ಣ ಅಂತ ಒಪ್ಪಿಕೊಂಡಿವಲ್ಲ. ಅಂಥದ್ದು ನಮ್ಮದು ಸಂಸ್ಕೃತಿ ಅನ್ನುವಂಥದ್ದನ್ನು ನೀವು ಗಮನದಲ್ಲಿಡಬೇಕು. ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ಇದು ಭಾಷಣ ಅಂತ ತಿಳ್ಕೊಳ್ಬೇಡ್ರಿ. ಒಂದೆರಡು ಮಾತುಗಳನ್ನು ಸ್ವಾಗತ ಪರವಾಗಿರುವಂಥ ಈ ಮಾತು ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಕನ್ನಡದ ಅಥವಾ ದ್ರಾವಿಡ ಭಾಷೆಗಳನ್ನು ಬಿಟ್ಟರೆ ನಿಮ್ಗೆ ಅಪ್ಪ, ಅಣ್ಣ, ತಮ್ಮ ಅನ್ನುವಂಥದ್ದು ಯಾವ ಭಾಷೆಯಲ್ಲಿ ಸಿಗಂಗಿಲ್ಲ. ಇಂಗ್ಲೀಷ್ನೊಳಗೆ, ಹಿಂದಿಯೊಳಗೆ ಇತ್ಯಾದಿಗಳಲ್ಲಿ ಅಣ್ಣ, ತಮ್ಮ, ಮಾಮ ಇತ್ಯಾದಿಗಳು ಸಿಗಂಗಿಲ್ಲ. ಅಲ್ಲಿ ಕಿರ್ತಾವೆ. ಅಲ್ಲಿ ಅಣ್ಣ ಅನ್ನಬೇಕಾಗಿತ್ತು ಅಂತಂದ್ರೆ ಬ್ರದರ್ ಅನ್ನುವಂಥದ್ದಕ್ಕೆ ಎಲ್ಡರ್ ಅಥವಾ ಯಂಗರ್ ಹಚ್ಕೊಳ್ತೀವಿ. ಅಂತಹ ಶಬ್ದವನ್ನು ಕೊಟ್ಟಂಥವು ಈ ಒಂದು ರೀತಿಯೊಳಗೆ ಈ ಭಾರತಕ್ಕೆ ಅಪ್ಪ ಅಣ್ಣ ಅಂತ ಕೊಟ್ಟಂತಹ ಈ ಶರಣ ಧರ್ಮದೊಳಗೆ ಇವತ್ತು ಆ ಬಸವಣ್ಣನವರು ಒಂದು ಕಣ್ಣಾದ್ರೆ ಇನ್ನೊಂದು ಅಕ್ಕ ಅಂತ ಹೇಳಿದ್ನೆಲ್ಲ. ಮಹಾದೇವಿ ಭಾಳ ಸಣ್ಣ ಹುಡುಗಿ. ನಾ ಈ ಶಬ್ದ ಅನ್ನಬಾರದು, ಇದೊಂದು ಭಾಷಣದ ರೂಪ, ಇದು ಕಲೆ. ಎಲ್ಲರಿಗಿಂತ ಅನುಭವ ಮಂಟಪದೊಳಗೆ ಚಿಕ್ಕವಳಿದ್ದಂಥ ಹೆಣ್ಣು ಮಗಳು, ಒಬ್ಬ ಯುವತಿ ಉದಮನದ ಜವನ ಒಳಗೊಂಡಂಥ ಒಬ್ಬ ಹೆಣ್ಣು ಮಗಳು ಅಲ್ಲಮ ಪ್ರಭುವಿನಿಂದ ಅಣ್ಣ ಅಂತ ಅನ್ಸ್ಕೊಂಡ್ಲು ಅಂತಂದ್ರೆ, ಬಸವಣ್ಣವ್ರವ್ರಕಿಂದ ಅಣ್ಣ ತಾಯಿ ಅಂತ ಅನ್ಸ್ಕೊಂಡ್ಲಪ್ಪ ಅಂತಂದ್ರೆ ಎಂಥದ್ದು ಅಂತ ಅನ್ನಬೇಕು. ಹಾಗೆ ಈ ಜಗದ ಎರಡು ಕಣ್ಣುಗಳು, ಗಂಡೋ ಹೆಣ್ಣೋ, ಶ್ರೇಷ್ಠ ಕನಿಷ್ಠತೆ ಪ್ರಶ್ನೆ ಬರಲಿಲ್ಲ. ಈ ಶ್ರೇಷ್ಠ ಮತ್ತು ಕನಿಷ್ಠ ಪ್ರಶ್ನೆಯನ್ನು ಕಿತ್ತಿ ಹಾಕಿ ನಮ್ಗೆ ಸಮಾನ ಬದುಕನ್ನು ಬದುಕಿ ಕೊಟ್ಟಂಥವ್ರು ಈ ಬಸವ ಶರಣರು. ಅದರ ಸಲುವಾಗಿ ಈ ಬಸವ ಸ್ಮರಣೆಯನ್ನು ಮಾಡ್ತೀವಿ ನಾವು. ಇಲ್ಲಿ ಜಯಂತಿ, ಹುಟ್ಟು ಹಬ್ಬ ಈ ಶಬ್ದವನ್ನು ಉದ್ದೇಶಪೂರ್ವಕವಾಗಿ ನಮ್ಮ ಶೇಖಾ ಸರ್ ತೆಗೆದು ಹಾಕಿದ್ರು. ನಾವು ಸ್ಮರಣೋತ್ಸವವನ್ನು ಮಾಡ್ತೀವಿ. ನಮಗೆ ಇವತ್ತು ಬಸವಣ್ಣ ಬೇಕು, ಬಸವಣ್ಣನ ತತ್ವ ಬೇಕು, ಯಾವುದೇ ಪಂಥ ಇತ್ಯಾದಿಗಳಿಗೆ ಬೇಕಾಗಿಲ್ಲ. ಧರ್ಮ ಹೊಡೆಯೋದಕ್ಕೆ ಕೊಲ್ಲುವುದಕ್ಕೆ ನಮಗೆ ಬೇಕಾಗಿಲ್ಲ. ಈ ಧರ್ಮ ಎದಕ್ಕೆ ಬೇಕಪ್ಪ ಅಂತಂತ ಕೇಳಿದ್ರೆ ನಾವೆಲ್ಲರೂ ಅಪ್ಪಿಕೊಳ್ಳುವಂತಹ ರೀತಿಯೊಳಗೆ ಇವನಾರವ ಎಂದೆನಿಸದೆ ಇವ ನಮ್ಮವ ಅನಿಸಿಕೊಳ್ಳಲಿಕ್ಕಾಗಿ ಅಂಥದ್ದೊಂದು ಶರಣ ಧರ್ಮ 12ನೇ ಶತಮಾನದೊಳಗೆ ಆಯ್ತಲ್ಲ, ಇದನ್ನು ಮರುಸ್ಥಾಪಿಸಬೇಕಾದಂಥ ಅವಶ್ಯಕತೆ ಅದ. ಹೆಚ್ಚಿನ ವಿಷಯವನ್ನು ನಮ್ಮ ಕಂಗಳಸರು ಮಾತನಾಡ್ತಾರೆ. ಅದಕ್ಕೆ ಅಂತಹ ಸಂದರ್ಭದೊಳಗೆ ನೀವು ಬರಬೇಕ್ರಿ ಅಂತಂದಾಗ ಅವರು ನಮ್ಗೆ ತಾಯಿಯ ಸ್ವರೂಪ.
ಅವ್ರು ನಮ್ಗೆ ಮಾತೆಯ ಸ್ವರೂಪರು, ಅವ್ರು ನಮಗೆ ಶರಣಮ್ಮನ ಸ್ವರೂಪರು, ಅವರು ನಮಗೆ ಅಕ್ಕ ಮಹಾದೇವಿ ಸ್ವರೂಪರು. ಇಷ್ಟೆಲ್ಲವನ್ನು ತುಂಬಿಕೊಂಡಿರುವಂಥ ಅತ್ಯಂತ ಸದುವಿನಯದ ಸಾಕಾರ ಮೂರ್ತಿಯಾಗಿರುವಂತಹ ಆ ತಾಯಿಯನ್ನು, ಶರಣಮ್ಮ ತಾಯಿಯವರನ್ನು ಈ ಸಭೆಗೆ ನಾನು ಅತ್ಯಂತ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಅವ್ರನ್ನ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೊಂದು ಮೂಗುತಿ ಇದ್ದಂಗೆ ನಮ್ಮ ಹುಳಪಲ್ಲೆ ಸಾಹೇಬ ಅವ್ರು ಯಾಕೆ ಬಿಡ್ರಿ ಅಂತಾರೆ, ಅವ್ರನ್ನ ಹೇಳ್ಕೊಂಬರ್ತೀವಿ ನಾವು. ಅವರ ವಯಸ್ಸು, ಅವರ ಅನುಭವ, ಅವರ ಸ್ವಭಾವ ತಮಗೆಲ್ಲ ಗೊತ್ತದ. ಅವ್ರನ್ನ ಮುಂದೆ ಕುಂದಿರಿಸ್ಕೊಂಡು ಇವ ಸೂರ್ಯ ಅದಾನ, ಇವ ಚಂದ್ರ ಅದಾನ ಅಂತೇಳಿ ಹೇಳುವಂಥದ್ದು ಎಷ್ಟು ಹಾಸ್ಯಾಸ್ಪದನೋ ಹಂಗೆ ನಮ್ಮ ಸಾಹೇಬ್ರ ಬಗ್ಗೆ. ಅವ್ರು ರಿಟೈರ್ ಆಗಿ ಎಷ್ಟು ಸೇವಾ ಮಾಡ್ಯಾರ, ಅದಕ್ಕಿಂತ ಹೆಚ್ಚಿಗೆ ಅವ್ರು ರಿಟೈರ್ ಆಗಿ ಪಗಾರ ತೊಗೊಂಡಾರ. ಇಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯದೊಳಗೆ ಬಂದು ಇವತ್ತಿಗೂ ಕೂಡ ಸಾಹೇಬರು ಅಂತ ಅನ್ಸ್ಕೊಳ್ತಾರೆ ಅವರು. ಇವುಗಳನ್ನ ಗಮನಿಸ್ಬೇಕು ನೀವು. ನಾನು ನಿನ್ನೆ ರಿಟೈರ್ ಆದರೆ ಇವತ್ತು ನನಗೆ ಯಾರು ಪ್ರಾಚಾರ್ಯ ಅನ್ನಂಗಿಲ್ಲ, ಶಿಕ್ಷಕರು ಅನ್ನಂಗಿಲ್ಲ, ಉಪನ್ಯಾಸಕರು ಅನ್ನಂಗಿಲ್ಲ. ಇಂತಹ ಸಂದರ್ಭದೊಳಗೆ ಇವತ್ತಿಗೂ ಕೂಡ ಸಾಹೇಬರಾಗಿ ಉಳಿದ್ರೆ ಹಿಂದಿನ ಮಂದಿ ಎಲ್ಲೆಲ್ಲೂ ಬಂದು ಮಾತಾಡಿಸಿ ಹೋಗೋದನ್ನು ನಾನು ನೋಡಿದ್ದೇನೆ. ಅಂತಹ ಸಾಹೇಬರು ಈ ಬಸವ ಕೇಂದ್ರದ ಗೌರವಾಧ್ಯಕ್ಷರು. ಎಲ್ಲದಕ್ಕಿಂತ ದೊಡ್ಡದಾದಂಥದ್ದು ನಮ್ಮ ಕರೆದು ನಮ್ಮ ಬೆನ್ನಿಗೆ ಇರುವಂಥವ್ರು. ಅದಕ್ಕೆ ಸರ್ ತಾವು ಬರಬೇಕು, ಉಪಸ್ಥಿತರು ಇರಬೇಕು ಅಂದಂಥ ಸಂದರ್ಭದೊಳಗೆ ನಮಗಿಂತ ಮುಂದೆ ಬಂದು ಕುಂತವ್ರು ಅವರು. ನಾವಿನ್ನೂ ಹಾಸ್ತಿದ್ವಿ, ಅವ್ರು ಬಂದು ಕುಂತರು ಅಂದರೆ ಇದು ಅವರ ಸ್ವಭಾವ. ಅದಕ್ಕೆ ಅವರು ಕೂಡ ನಮಗೆ ಮಾರ್ಗದರ್ಶಕರು ಅನ್ನುವಂಥ ರೀತಿಯೊಳಗೆ ನಾನು ಅವ್ರನ್ನ ಒಂದೆರಡು ಮಾತುಗಳನ್ನು ಹೇಳ್ತಾ ಈ ಸಭೆಗೆ ಅತ್ಯಂತ ಗೌರವಪೂರ್ವಕವಾಗಿ ಅವ್ರನ್ನ ನಾನು ಇವತ್ತಿನ ಅತಿಥಿಗಳು ರವಿ ಕಂಗಳವರು. ಇವತ್ತು ಬಹುಶಃ ನನಗನ್ಸಿದ ಮಟ್ಟಿಗೆ ಬಹಳ ದಿನಗಳಿಂದ ಅವರನ್ನು ನೋಡಿರಿ, ಮಾತುಗಳನ್ನು ಅಲ್ಲಲ್ಲಿ ಕೇಳಿರಿ. ಅವರು ಕೊಂಕಣಕೊಪ್ಪದವ್ರು. ಒಂದು ಕಾಲು ಕೊಂಕಣಕೊಪ್ಪದಾಗಿದ್ದರೆ ಎರಡನೇ ಕಾಲು ಗುಳೆಗುಡ್ದಾಗ ಅದಾವ. ಈ ಕಡೆ ಕಾಲು ತೆಗೆದ್ರೆ ಆ ಕಡೆ ಕೊಂಕಣಕೊಪ್ಪದವ್ರು ಹಾಕ್ಕಾರ, ಆ ಕಡೆ ಹೆಜ್ಜೆ ಕಿತ್ತಿದ್ರೆ ಈ ಕಡೆ ಗುಳೆಗುಡ್ದವ್ರು ಹಾಕ್ಕಾರ. ಅದು ಹೆಂಗೆ ರೀ ಅಂದ್ರೆ ಇಡೀ ನನಗನ್ಸಿದ ಮಟ್ಟಿಗೆ ನಮ್ಮ ಭಾಗವನ್ನೆಲ್ಲ ಆವರಿಸಿರುವಂಥವ್ರು ಅವರು. ಯಾವುದಕ್ಕೆ ನೀವು ಸಾಹಿತ್ಯ ಅಂತ ಕರಿತೀರಿ, ಯಾವುದಕ್ಕೆ ನೀವು ಶಿಕ್ಷಕ ವೃತ್ತಿ ಅಂತ ಕರಿತೀರಿ, ಅಂಥವರೆಲ್ಲ ಅವುಗಳನ್ನೆಲ್ಲವನ್ನು ಅವರು ಮಾಡಿ ಈ ಸಾಹಿತ್ಯವನ್ನು ಮನೆಗೆ, ಶಾಲೆಗೆ, ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ ಅವರು ಹಂಚ್ಕೊತ ಬಂದಂಥವ್ರು ರವಿ ಕಂಗಳ್ ಸರ್. ವಯಸ್ಸು ಇನ್ನೂ ಸಣ್ಣದ, ಇನ್ನೂ ಅವ್ರು ಎಷ್ಟು ಎತ್ತರಕ್ಕೆ ಬೆಳೀತಾರೋ ನನಗೆ ಗೊತ್ತಾಗೋದಿಲ್ಲ. ನನಗನ್ಸಿದ ಮಟ್ಟಿಗೆ ಅವ್ರು ಹೀಗೆ ನನಗೆ ನೋಡೋಕ್ಕಾಗೋದಿಲ್ಲ. ಗೋಣನೂಸು ಅಷ್ಟರ ಮಟ್ಟಿಗೆ ಒಂದು ಎತ್ತರವಾದಂಥ ವೃಕ್ಷವನ್ನು ನೋಡಿದ್ರೆ ನಮ್ಗೆ ಹೆಂಗೆ ಆಗ್ತದಲ್ಲ ಹಾಗೆ ಬೆಳವಣಿಗೆ ಹಂತೊಳಗೆ ನನಗೆ ಬಹಳಷ್ಟು ಸಂತೋಷ ಅದು. ಅವ್ರನ್ನ ಕರಿಬೇಕಂತೇಳಿ 2-3 ಸರಿ ಪ್ರಯತ್ನ ಮಾಡಿದ್ದೀವಿ, ಆಗಂಗಿಲ್ಲ. ಅಷ್ಟು ಸುಲಭವಾಗಿ ಅವ್ರು ಸಿಗೋಂಗಿಲ್ಲ ಅಂದ್ರೆ ನಮ್ಮಿಂದ ದೂರ ಅಲ್ಲ ಅಂತ ಅಷ್ಟು ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಬಿಟ್ಟಿರ್ತಾರೆ. ರಾಜನಾಥ್ ಅವ್ರ ಕಡೆಗೆ ನೀವು ಕೊಟ್ಟಿಲ್ಲ. ಹೀಗೆ ಅಲ್ಲ ಒಂದು ಇದು ಇತ್ತು ಯಾರಿಗೆ ಅನ್ನೋದು ಕೊಟ್ಟು ದಯವಿಟ್ಟು ಕ್ಷಮಿಸಬೇಕು. ಕಾರ್ಯಕ್ರಮ ನಡೆಸೋ ಮುಂದೆ ಒಮ್ಮೊಮ್ಮೆ ಏನಿಲ್ಲ, ಒಂದು ಸೂಚನೆ ಬಂತು. ನಾನೊಂದು ಸ್ವಲ್ಪ ತಪ್ಪು ಮಾಡಿದೆ. ಬಹುಶಃ ಅರಳು ಮರಳು ಅಂತ ಕಾಣ್ತದೆ. 60ರ ನಂತರ ಅರಳು ಮರಳು ಅಂತರ, ನನಗೊಂದು 60-70 ವರ್ಷದ ನಂತರ ಅರಳು ಮರಳಾಗಿದೆ. ಸ್ವಾಗತದೊಂದಿಗೆ ಅವರಿಗೆ ನಾವು ಪುಷ್ಪ ಮಾಲೆಯನ್ನು ಸಮರ್ಪಿಸಬೇಕು, ಆಮೇಲೆ ಮಾಡೋಣ ಅಂತ ತಿಳ್ಕೊಂಡು ಇದನ್ನು ಮಾಡಿದ್ವಿ. ಈ ಕಾರಣಕ್ಕಾಗಿ ಇನ್ನೊಂದೆರಡು ಮಾತುಗಳನ್ನು ಅವ್ರ ಬಗ್ಗೆ ನಾನು ಹೇಳ್ತೀನಿ. ಚವ್ಹಾಣ್ ಸರ್ ಹೇಳಕತ್ತಾರೆ ಆಮೇಲೆ ಮಾಡೋಕ್ಕಂತ ಏನು ಲಕ್ಷ್ಯ ತೊಗೋಬೇಡ್ರಿ ಅಂಥೇಳಿ. ಹಂಗೆ ರವಿ ಕಂಗಳವ್ರ ಬಗ್ಗೆ ಹೇಳೋದಾದ್ರೆ ಇದು ಎದೆ ತುಂಬಿ ಹಾಡುವಂಥದ್ದು ಒಂದು ಕೇವಲ ನನಗನ್ಸಿದ ಮಟ್ಟಿಗೆ ಅದು ಕವಿಯ ಭಾವ ಅಲ್ಲ, ಅದು ನಮ್ಮ ಭಾವ ಕೂಡ. ಒಂದು ಕೊಂಕಣಕೊಪ್ಪದಂತಹ ಒಂದು ಹಳ್ಳಿಯೊಳಗೆ ಗ್ರಾಮದೊಳಗೆ ಬೆಳೆದಂಥ ಒಬ್ಬ ಹುಡುಗ ರಾತಪ್ಪನವರು ಕಂಗಳ ಮತ್ತು ತಾಯವ್ವನವರ ಉದರದೊಳಗೆ ಹೆಮ್ಮೆಯ ಪುತ್ರನಾಗಿ 3ನೇ ಸುಪುತ್ರನಾಗಿ ಅವರು ಜನಿಸಿದರು ಅನ್ನುವಂಥ ಮಾತನ್ನು ಗಮನಿಸ್ಬೇಕು ನಾವು. ಒಬ್ಬ ಮಗು ತನ್ನ ತಂದೆ ತಾಯಿಗಳಿಗೆ, ಆ ಊರಿಗೆ, ಆ ಸಮಾಜಕ್ಕೆ ಹೇಗೆ ಹೆಮ್ಮೆಯನ್ನು ತರಬಲ್ಲ ಅನ್ನುವಂಥ ಮಾತನ್ನು ಕಂಗಳ ಸರ್ನ ಗುರುತಿಸೋ ಮುಂದೆ ಊರಿಂದ ಗುರುತಿಸಂಗಿಲ್ಲ, ಅವರ ವೃತ್ತಿಯಿಂದ ಗುರುತಿಸಂಗಿಲ್ಲ, ಅವರ ಜಾತಿಯಿಂದ ಗುರುತಿಸಂಗಿಲ್ಲ. ಇವನ್ನೆಲ್ಲವನ್ನು ಒಳಗೊಂಡಂಥ ಸಮ್ಮಿಶ್ರ ಸ್ವರೂಪ. ಇವ್ರು ಹಿಂಗ್ರಿ ಅಂತ ನಾವು ಏನು ವರ್ಣನೆ ಮಾಡ್ತೀವಲ್ಲ ಅವು ಎಲ್ಲವನ್ನ ಮೀರಿದವರು. ಅವರು ಶಿಕ್ಷಕರು. ಸ್ವಂತ ಊರಿನೊಳಗೆ ಅಲ್ಲೇ ಸ್ವಗ್ರಾಮದೊಳಗೆ ಪ್ರಾಥಮಿಕ ಶಿಕ್ಷಣವನ್ನು ಕಲಿತರು. ಬದಾಮಿಯೊಳಗೆ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಕಲಿತರು. ಆ ಕಡೆಗೆ ಅವರು
B.Ed TCH ಪದವಿಯನ್ನು ಮುಗಿಸಿದ್ರು. 98ರೊಳಗೆ ಮಾಡಿದವ್ರು ನೋಡ್ರಿ ಅವ್ರು ಹೆಂಗಂದ್ರೆ 99ಕ್ಕೆ ಅವರು ತೊದಲುಬಾಗಿಯೊಳಗೆ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ. ಇಂತಹ ಸಣ್ಣ ವಯಸ್ಸಿನಲ್ಲಿ ಪ್ರಾರಂಭ ಆಗಿರುವಂಥವ್ರಿಗೆ ಬಹುಶಃ ವಜ್ಜೆ ಆಗಬೇಕಾಗಿರುವಂಥ ಈ ಹುದ್ದೆ ಅವ್ರಿಗೆ ಎಷ್ಟು ಸರಳ ಆಯಿತು ಅಂತ ಕೇಳಿದ್ರೆ ಅವ್ರಿಗೆ ಹೆಂಗೆ ಟೈಮ್ ಸಿಗುತ್ತೋ ನನಗಂತೂ ತಿಳಿಯವಲ್ಲ. ದಿನ ಪೇಪರ್ನಾಗ ಅವ್ರು ಸುದ್ದಿರ್ತಾವೆ. ನೀವು ಫೇಸ್ಬುಕ್ಕು ಯೂಟ್ಯೂಬ್ ಓಪನ್ ಮಾಡಿದ್ರೆ ಅವ್ರ ಲೇಖನಗಳು ಗೋಡೆ ಬರಹ ಅಂತ ಏನು ಕರೀತಾರಲ್ಲ ಅವು ಇರ್ತಾವೆ. ಟೈಮರಿ ಹೆಂಗೆ ಸಿಗುತ್ತದೆ ಇವರಿಗೆ? ಮುಂಜಾನೆ ಎದ್ದು ಗಾಡಿ ಮ್ಯಾಗ ಅವರು ಬೈಕ್ ಮ್ಯಾಗ ಕಾಲಿಟ್ಟರು ಅದನ್ನು ಕಿಕ್ ಮಾಡಿದ್ರಪ್ಪ ಅಂತಂದ್ರೆ ಹೊಳ್ಳಿ ಮನೆಗೆ ಬರೋದು 8-9 ಆಗಬಹುದೇನೋ. ಇಷ್ಟೆಲ್ಲದ್ರ ನಡವರ್ಕ ಇವರು ಟೈಮರಿ ಹೇಗೆ ತೆಗೆದುಕೊಂತಿದ್ದಾರೋ. ಈ ಕಡೆಗೆ ನೋಡಿದ್ರೆ ಸಾಹಿತ್ಯವನ್ನು ಅವರು ಮಾಡ್ತಾರೆ, ಈ ಕಡೆಗೆ ನೋಡಿದ್ರೆ ಈ ಯೂಟ್ಯೂಬ್ ಚಾನಲ್ ಅವರು ನಡೆಸ್ತಾರೆ. ಈ ರೀತಿಯೊಳಗೆ ಇರುವಂತಹ ಸಂದರ್ಭದೊಳಗೆ ಅವ್ರಿಗೆ ಭಾಳಷ್ಟು ಜನಪ್ರಿಯ ಆಗ್ಯಾರ. ಅವರ ಸಾಹಿತ್ಯ ಕೃತಿಗಳು 1-2 ನನಗೆ ತಿಳಿದ ಮಟ್ಟಿಗೆ ನನ್ನ ಲೆಕ್ಕಕ್ಕೆ ಹಚ್ಚಿದಂಗೆ ನೆನಪಿನ ಮದರಂಗಿ ಅನ್ನುವಂಥದ್ದು ಅದು 2017ರೊಳಗಾಯಿತು. ಕನಸುಗಳಿಗೆ ಕಸು ತುಂಬಿ ಅನ್ನುವಂಥದ್ದು ಮಕ್ಕಳ ಸಂಕಲನವನ್ನು ಅವರು ಬರೀತಾರೆ. ಆಮೇಲೆ ವಚನ ರಸಾಯನ ಅನ್ನುವಂಥ ಆಧುನಿಕ ವಚನಗಳ ಪುಸ್ತಕವನ್ನು ಈಗ 2ನೇದು ಮುದ್ರಣಕ್ಕಾಗಿ ಕಾದುಕೊಂಡು ಕೊಡುತ್ತದೆ. ಇವೆಲ್ಲದರ ಬಗ್ಗೆ ತೂಗು ಯಾಲೆ ಅನ್ನುವಂಥದ್ದನ್ನು ಅವರು ಸಾಕಷ್ಟು ಅವರು ಸಾಹಿತ್ಯವನ್ನು ರಚಿಸ್ಯಾರ. ಅದಕ್ಕೆ ಅವರಿಗೆ ನಾನು ನಮ್ಮ ಎಲ್ಲ ಬಳಗದ ಪರವಾಗಿ ಆಮೇಲೆ ಇಷ್ಟೆಲ್ಲ ಆದಮ್ಯಾಗ ಅವ್ರು ಇನ್ನೊಂದು ಮುಖ ಅಂತಂದ್ರೆ ನಾನು ಹೇಳಿದ್ನಲ್ಲ, ಯಾವುದೇ ಶಾಲೆಯೊಳಗೆ ಯಾವುದೇ ಕಾರ್ಯಕ್ರಮದೊಳಗೆ ನಿಂತು ಬೈಟೇಕೆ ಅಂತ ಏನು ಕರಿತೀವಲ್ಲ, ಒಂದು ವಿಷಯವನ್ನು ಕೊಟ್ಟು ಮಾತನಾಡ್ರಿ, ಇಂಥ ಮಹಾತ್ಮರ ಬಗ್ಗೆ ಮಾತನಾಡ್ರಿ, ಇಂಥ ವಿಷಯವನ್ನು ಕುರಿತು ಮಾತನಾಡ್ರಿ ಅಂದ್ರೆ ಥಟ್ಟನೆ ಮಾತನಾಡುವಂತಹ ನಡೆದಾಡುವಂತಹ ನಿಘಂಟಿನ ಹಾಗೆ ಆ ಸಮಗ್ರವಾಗಿರುವಂತಹ ಅದು ಜ್ಞಾನದ ಅವರು ಶಿಖರ ಆಗ್ಯಾರ ಅನ್ನುವಂಥದ್ದು ಇದು ಉತ್ಪ್ರೇಕ್ಷ ಮಾತಲ್ಲ. ಇಲ್ಲಿ ಕುಂತಂಥವ್ರಿಗೆ ಎಲ್ಲರಿಗೂ ಗೊತ್ತದ. ಅಂಥವ್ರಿಗೆ ಸರ್ ನೀವು ಬರಬೇಕ್ರಿ ಅಂದಂಥ ಸಂದರ್ಭದೊಳಗೆ ಅವರು ಅತ್ಯಂತ ಖುಷಿಯಿಂದ ಬಂದರು. ಅದಕ್ಕೆ ಅವ್ರನ್ನೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತೇನೆ. ಇದರ ನಡವರ್ಕ ಪರಮ ಪೂಜ್ಯ ಶರಣಂ ತಾಯಿಯವರಿಗೆ ಗೌರವಪೂರ್ವಕ ಈಗಾಗಲೇ ನಾನು ಸ್ವಾಗತ ಮಾಡಿಕೊಂಡೆ. ಸ್ವಲ್ಪ 1-2 ನಿಮಿಷ ತಡೆದು ಅವರಿಗೆ ಪುಷ್ಪಮಾಲೆಯನ್ನು ನಾವೀಗ ಸಮರ್ಪಿಸ್ತೀವಿ. ನಮ್ಮ ಕೇಂದ್ರದ ಸದಸ್ಯರಾಗಿರುವಂತಹ ಶ್ರೀಮತಿ ಅನಿತಾ ಶೆಟ್ಟರ್ ಅವರು ಬಂದು ಅವರಿಗೆ ಪುಷ್ಪವನ್ನು ಸಮರ್ಪಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇಲ್ಲ ಹಾಂ ಅವರ